ಇವತ್ತು ಸೂಪರ್ ಆಗಿರೋ ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ನಾವು ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟು ಕಪ್ಪು ಮೆಂತ್ಯ ಸೊಪ್ಪು, ಬಟಾಣಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಮರಾಠ ಮೊಗ್ಗು, ಕರಿಬೇವಿನ ಸೊಪ್ಪು 4ರಿಂದ 5, ಹಾಗೆ ಸ್ಟಾರ್ ಹೂವು, ಕಸ್ತೂರಿ ಮೇಥಿ, 2 ಏಲಕ್ಕಿ, 1 ಈರುಳ್ಳಿ, ಹಾಗೆ 1 ಟೊಮೆಟೊ, 1.5 ಪಾವಷ್ಟು ಅಕ್ಕಿ, 4ರಿಂದ 5 ಟೇಬಲ್ ಸ್ಪೂನು ಕಾಯಿ ತುರಿ, 1 ಗೆಂಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನೋಡಿ ತಗೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಚಕ್ಕೆ 1 4ರಿಂದ 5, ಹಾಗೆ ಲವಂಗ 1 5ರಿಂದ 6, ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಾಗ ಇಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಕಾಯಿ ತುರಿ, ಹಾಗೆ ಶುಂಠಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಹಾಗೆ 1 ಗೆಂಡೆ ಬೆಳ್ಳುಳ್ಳಿ, ಚಕ್ಕೆ 1 2ರಿಂದ 3, ಲವಂಗ. ಇವಾಗ ಎಲ್ಲ ಪದಾರ್ಥ ಸೇರಿಸಿ ರುಬ್ಕೊಂಡು ಬರೋಣ. ಇವಾಗ ಒಗ್ಗರಣೆಗೆ ಕುಕ್ಕರ್ಗೆ 1 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಕುಕ್ಕರ್ ಚೆನ್ನಾಗಿ ಕಾಯಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಮಸಾಲೆಗೆ ಏನೇನು ಇಟ್ಟಿದ್ವಿ ಆ ಪದಾರ್ಥನೆಲ್ಲ ಸೇರಿಸ್ಕೊಳ್ಳೋಣ. ಮರಾಠ ಮೊಗ್ಗು, ಹಾಗೆ ಸ್ಟಾರ್ ಹೂವು, ಪಲಾವ್ ಎಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕಸ್ತೂರಿ ಮೇಥಿ ಎಲ್ಲವನ್ನು ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಕೂಡ 2 ಏಲಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಮಿಕ್ಸ್ ಆಗಿದೆ. ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1-2 ನಿಮಿಷ ಈರುಳ್ಳಿ ಚೆನ್ನಾಗಿ ಬಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಬೇಕು. ಅದು ಬೇಯಬೇಕು ಚೆನ್ನಾಗಿ. ಎಣ್ಣೆಲಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಇಟ್ಟಿದ್ದಂಥ ಸ್ವಲ್ಪ ಬಟಾಣಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ 1 ಮೀಡಿಯಮ್ ಟೊಮೆಟೊ ಕಟ್ ಮಾಡಿರೋದು ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಸಣ್ಣ ಸೊಪ್ಪು ಇಟ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು 1.5 ಪಾವು ಸೊಪ್ಪಿಗೆ ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಮೆತ್ತಗಾಗೋವರೆಗೂ ನಾನು ಹುರ್ಕೊಂಡಿದ್ದೀನಿ. ಇವಾಗ ನಾವೇನು ರುಬ್ಬಿಟ್ಟಿದ್ವೋ ಆ ಮಸಾಲೆ ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಹಾಕೋತೀನಿ ನಾನು. ಇವಾಗ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ ಆಲೂಗಡ್ಡೆ ಅಕ್ಕಿ ಕೂಡ ತೊಗೊಂಡಿದ್ದೀನಿ. 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷದಷ್ಟು ಹೊತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟ ಮೇಲೆ ಅದಕ್ಕೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು 1.5 ಪಾವು ಮಟ್ಟಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಅದು ನಾನು ಮಿಕ್ಸಿಯಲ್ಲಿ ರುಬ್ಬಿರೋ ಮಸಾಲೆಗೆ ಅದರ ಉಳಿದಿರೋದಕ್ಕೂ ಕೂಡ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ನಾನು 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೇಲೆ ಸ್ವಲ್ಪ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು 1 ಅಥವಾ 2 ವಿಜಿಲ್ ಕೂಗಿಸ್ಕೊಂಡು ಬರೋಣ. ನೋಡಿ ಉದುರಾಗಿ ಎಷ್ಟು ಚೆನ್ನಾಗಾಗಿದೆ ಮೆಂತ್ಯ ಸೊಪ್ಪಿನ ಪಾತು. ಈಗ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್